ಗೈಸ್, ಅಪ್ಪ ಅಮ್ಮ ಲವ್ ಸ್ಟೋರಿ ಬೇಕು ಬೇಕು ಅಂತ ಹೇಳ್ತಿದ್ರಿ. ಯಾವಾಗ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ, ನಂದು ಯೂಟ್ಯೂಬ್ ಅಲ್ಲಿ 100K ಆಗಿದ ತಕ್ಷಣ ಅಪ್ಪ ಅಮ್ಮದು ಲವ್ ಸ್ಟೋರಿ ಬರುತ್ತೆ. ನೆನ್ಸ್ಕೋಬೇಕು ನಾವು ಅಪ್ಪ ಅಮ್ಮ ಲವ್ ಸ್ಟೋರಿನ. ಆ ತರ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಂದು 100K ಆದ್ಮೇಲೆ ಲವ್ ಸ್ಟೋರಿ ಓಕೆನಾ? ಓಕೆನಾ ಒಬ್ಬ ಡನ್. ಆದಷ್ಟು ಬೇಗ 100K ಮಾಡಿ ಲವ್ ಸ್ಟೋರಿ ಬೇಗ ಬರುತ್ತೆ. ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಟೈಮ್ ಬಂದ್ಬಿಟ್ಟು 8:15 ಅಂಡ್ ಈಗ ಜಸ್ಟ್ ಸುವೆಲ್ದು ಸೆಲೆಬ್ರೇಷನ್ ಬ್ಲಾಗ್ ಮುಗೀತು. ನಾಳೆ ಬವಿತವ್ರ ಅಮ್ಮದ್ ಬರ್ತಡೆ. ಇವತ್ತು 12 ಗಂಟೆ ನೈಟ್ಗೆ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಇವಾಗ ಹೊರಗಡೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ. ತಲೆ ನೋವ್ತೈತೆ. ಏನಕ್ಕಂದ್ರೆ ನಮ್ಮ ಅಮ್ಮ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಕೊಡಲ್ಲ. ನಮ್ಮಮ್ಮ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಊಟ ಕೊಡಲ್ಲ, ಅವಾಗ ತಲೆನೋವು ಬರುತ್ತೆ. ಗೈಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿನ. ಪಿನ್ ಟು ಪಿನ್ ಹೇಳ್ತೀನಿ ಏನೇನಾಗಿರುತ್ತೆ, ಹೆಂಗ್ ಅಂದ್ಬಿಟ್ಟು. ಎಲ್ಲಿ ಆದರ್ಶ ದಂಪತಿಗಳದ್ದು ಲವ್ ಸ್ಟಾರ್ಟ್ ಆಯ್ತು, ಆಮೇಲೆ ಹೆಂಗೆ ಕನ್ವರ್ಟ್ ಆಯ್ತು ಎಲ್ಲಾನು ಹೇಳ್ತಾರೆ. ಸೊ ಆದಷ್ಟು ಬೇಗ 100K ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಇವಾಗ ನೆಕ್ಸ್ಟ್ ಬೈತವ್ರ ಅಮ್ಮದು ಬರ್ಡೇ ಇದೆ, ಇವಾಗ ಹೊರಡೆ ಹೋಗ್ತಾ ಇದೀವಿ. ಹೋಗುವ ಗೈಸ್. ನಾಳೆ ಅವ್ರ ಅಮ್ಮ ಬರ್ಡೇ ಇರೋದ್ರಿಂದ ಅವನು ಅಣ್ಣ ವಿಡಿಯೋ ಎಡಿಟ್ ಮಾಡ್ತಾನೆ ನೋಡಿ, ಕ್ಯಾಪ್ ಕಟ್ಟಲ್ಲಿ. ಅದು ನೋಡಿ ಇಷ್ಟು ಡ್ಯಾಮೇಜ್ ಮಾಡಿ ಅದೆಲ್ಲ ಹೊಡೆದಾಕೊಂಡಿರೋದು ಇವನೇ. ನಾನೇನಯ್ಯ ತಪ್ಪು ಮಾಡ್ದೆ? ಅಷ್ಟು ಡ್ಯಾಮೇಜ್ ಇದ್ರು ಕೂಡ ಅವ್ರ ಅಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಎಡಿಟ್ ಮಾಡ್ತಾನ ಅಣ್ಣ. ನೀನೇನೋ ಮಾಡ್ತಿದ್ಯಾ? ಬಾಚಿನ್ಗೆ ಆಮೇಲೆ ನಾನು ಗ್ರೀಟಿಂಗ್ ಕೊಡ್ತೀನಿ. ಡೈರಿ ಮಿಲ್ಕ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಚಿನ್ಗೆ ಅವ್ರ ಅಮ್ಮಂಗೆ ಜೈ. ಅಂಕಲ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅಂಕಲ್. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಅಂಕಲ್. ಅಕ್ಕ ನೆನ್ನೆ ಇದೇನಾ ಬಟ್ಟೆ ತಗೊಂಡಿದ್ದು? ಇದಲ್ವಾ? ಇದೇ ಹೊಸ ತರ ಕಾಣ್ತೈತೆ. ಓ, ನಮ್ಮ ಅಮ್ಮ ಕೈ ಹೊಲ್ಸ ಕೊಟ್ಬಿಟ್ಟವ್ರೆ. ನಮ್ಮ ಅಮ್ಮ ಅಪರೂಪ ಬೇಗ ಹೊಲ್ ಕೊಟ್ಬಿಟ್ಟವ್ರೆ. ಹೌದಾ ಅಮ್ಮ? ಫಸ್ಟ್ ಟೈಮ್ ಬವಿತವ್ರ ಅಮ್ಮಗೆ ಬೇಗ ಹೊಲ್ ಕೊಟ್ಬಿಟ್ಟಿದ್ಯಾ? ಇವತ್ತು ನಮ್ಮಮ್ಮ ಇವತ್ತು ಬೇಗ ಹೊಲ್ ಕೊಟ್ಟಿರೋದಕ್ಕೆ ಪಾರ್ಟಿ. ಸೊ ಹುಡುಗಿಗೆ ಯಾರಪ್ಪ ಯಾವಾಗಪ್ಪ ಹೇಳ್ಕೊಡ್ತಾರೆ ಲೇಸ್ ಕಟ್ಟದ್ನಾ? ನನಗೂ ನೋಡಿ ನೋಡಿ ಸಾಕಾಯ್ತು. ಅಂಕಲ್ ಹೇಳ್ಕೊಡಿ ಅಂಕಲ್ ಕಟ್ಟದ್ನಾ. ಅಲ್ಲಿ ಸ್ಕೂಲಲ್ಲಿ ಏನಾದ್ರು ಲೇಸ್ ಬಿಚ್ಚೋದ್ರೆ ಏನ್ ಮಾಡ್ತೀಯಾ? ಮೆತ್ತದ ಅಂದ್ರೆ ಸ್ಟಿಕ್ ಮಾಡಕ್ ತಗೊಂಡಿ, ಕಟ್ಟೋದ್ ತಗೊಂಡಿಲ್ಲ. ಆಯ್ತು, ಅಕಸ್ಮಾತ್ ಕಟ್ಟೋದ್ ಹಾಕೊಂಡು ಹೋದೆಪ್ಪ ಸ್ಕೂಲಲ್ಲಿ ಬಿಚ್ಚೋಯ್ತು ಏನ್ ಮಾಡ್ತೀವಿ ಇವಾಗ? ಕೈ ಕಟ್ಸ್ಕೊಂತೀನಿ. ನಾವೆಲ್ಲರೂ ಇವಾಗ ಹೋಟೆಲ್ ಹೋಗ್ತಾ ಇದೀವಿ. ನಾನು ಬವಿತಾ ಅವರ ಅಣ್ಣ, ಅಪ್ಪ ಅಮ್ಮ, ಸಾರಿ ಅಪ್ಪ ಅಮ್ಮ, ನಮ್ಮಪ್ಪ ಅಮ್ಮ. ಸ್ವಲ್ಪ ಹತ್ರ ಹೋಗಿ ಟಾರ್ಚ್ ಹಾಕು, ಕಾಣಿಸೋದಿಲ್ಲ. ನೀನೇ ಕಾಣಿಸ್ತಾ ಇಲ್ಲ. ನಾನೇ ಟಾರ್ಚ್ ಹಾಕಿದ್ದೀನಿ, ಆಗ್ಲೇ ಕಾಣಿಸ್ತಿರೋದು. ನೀನು ನಿನ್ಗೆ ಕಿಂಡಲ್ ಮಾಡ್ತಾನೆ ಕಾಣಿಸಲ್ಲ ಅಂದ್ಬಿಟ್ಟು ಅವಳೇ ಕಾಣಿಸ್ತಾನೆ, ನಿನಗೆ ಹೇಳ್ತಾಳೆ. ನೀನೇನ್ ನಗ್ತಿ, ಇವನೇನ್ ನಗ್ತಾನೆ, ಇವನು ಕಾಣಿಸ್ತಾನೆ. ನೆನ್ನೆ ಎಕ್ಸ್ಟ್ರೀಮ್ ಲೆವೆಲ್ ತಲೆನೋವ್ತಾಯ್ತು, ತಲೆನೋವ್ತಾಯ್ತು. ಆಮೇಲೆ ನಾವು ಅಮ್ಮನ ಕೈಲಿ ಒಂದ್ ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ಕೆ ಕಮ್ಮಿ ಆಯ್ತು. ಇವಾಗ ಏನಕ್ಕಂದ್ರೆ ಇವಾಗ ಈ ಒಂದು ಕೋಲ್ಡ್ ಇದೆ. ದೆನ್ ಇನ್ನೊಂದು ಬಂದ್ಬಿಟ್ಟು ನಮ್ಮ ಅಮ್ಮ ಒಂದ್ ಸ್ವಲ್ಪ ಲೇಟಾಗಿ ಕೊಟ್ರು ಊಟ. ಅದು ಆಮೇಲೆ ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ಬರುತ್ತಿದ್ನಲ್ಲ, ಸೊ ಎಲ್ಲ ಮಿಕ್ಸಪ್ ಆಗ್ಬಿಟ್ಟು ಒಂಚೂರು ತಲೆನೋವಿದೆ. ಹಿಂದೆ ಬಾ ಪ್ಲೀಸ್ ಕಮ್ ಬ್ಯಾಕ್. ಒಲಿ ಪಾಪ ಎಲ್ರು ರಿಕ್ವೆಸ್ಟ್ ಮಾಡ್ತಾರ ಅಂತ ಬಿಟ್ಟಿದೀನಿ. ಗೈಸ್, ಹೋದ್ ಬ್ಲಾಗ್ ಅಲ್ಲಿ ಚಿರಂತಿಗೆ ಸ್ಪ್ರೇ ಹೊಡೆದು ಅಂದ್ರೆ ಇವಾಗ ನೀವೇನ್ ಈಗ ಜಸ್ಟ್ 8:30 ಎಂಡ್ ಆಯ್ತು ಬ್ಲಾಗ್. ಅದನ್ನ ನೀವು ಹೋದ್ ಬ್ಲಾಗ್ ಅಲ್ಲಿ ನೀವೇನ್ ನೋಡಿದ್ರು ಸ್ಪ್ರೇ ಫುಲ್ ಬಿತ್ತಲ್ಲ ಅಣ್ಣ ಗೇಟು ಬಿದ್ದು ಒರ್ಸ್ಕೊಂಡು ಪಾಪ ಸೈಲೆಂಟ್ ಆಗ್ಬಿಟ್ಟವನೆ, ಬೆಳ್ಳಗಾಗ್ಬಿಟ್ಟವನೆ. ಇಲ್ಲ ಅಂದ್ರೆ ಅವನಿಗೆ ಸೈಲೆಂಟ್ ಆಗಿರೋದ್ ಕಾರಣ ಬಂದ್ಬಿಟ್ಟು ಅವ್ರ ಅಮ್ಮ ಸರಿಯಾಗಿ ಬೈದಿರ್ತಾರೆ. ಕರೆಕ್ಟಾ ಅಕ್ಕ? ಬೈದಿದ್ದಾರೆ ತಾನೆ? ಹ್ಞೂ ಅಂದ್ಬಿಡಿ ಪಕ್ಕ. ಅಂಕಲ್ ನೀವು ಬೈದ್ರಾ? ಅಯ್ಯೋ, ಅನ್ಪ್ರೆಡಿಕ್ಟಬಲ್. ಬೈಯಲ್ಲ ನಂಗೆ. ಮಾಡಿಲ್ಲ ಅವನು ಅಂತ ಟ್ಯೂಷನ್ ಎಲ್ಲ ಬಂದಿದ್ದೀನಿ ಅಂತ ಫೋನ್ ಮಾಡಿಲ್ಲ. ಮಳೆ ನಂಗೆ ಟ್ಯೂಷನ್ ಬಂಕ್ ಹಾಕೋಣ ಅಂಕಲ್. ಟ್ಯೂಷನ್ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಟ್ಯೂಷನ್ ಬಂಕ್ ಅಂಕಲ್ ಹಿಂಗೆಲ್ಲ ಬಿಡ್ಬಾರ್ದು ಅಂಕಲ್ ಹಿಂಗೆಲ್ಲ ಬಿಡ್ಬಾರ್ದು ಅಂಕಲ್. ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಟ್ಯೂಷನ್ ಹೋಗ್ಬೇಕು, ಇಲ್ಲ ಹಾಳಾಗ್ಬಿಡ್ತಾರೆ ಮಕ್ಳೆಲ್ಲ. ಅವ್ನ್ ಹೆಂಗ್ ಗೊತ್ತಾ ಗೈಸ್, ಅವ್ನಿಗೆ ಅವ್ರ ಅಪ್ಪನ ಕಡೆಗೆ ಹೋಗ್ಬೇಕಾರೆ ಫಸ್ಟ್ ಅವ್ರ ಅಪ್ಪನ್ ಕಾಲ್ ಮಾಡ್ಬಿಡ್ತಾನೆ. ಏನಾದ್ರು ಟ್ಯೂಷನ್ ಹೋಗ್ಬಾರ್ದು ಅಂದ್ರೆ ಏನಾರು ಮಾಡಿ ಗಿಮಿಕ್ ಮಾಡಿ ಅವ್ರ ಅಮ್ಮನ ಕಡೆಗೆ ಹೋಗ್ತಾನೆ. ಏನಾರು ಒಂದು ಟೋಟಲಿ ಅವನು ಒಂದ್ ಕಡೆಗೆ ಹೋಗ್ತಾವನಂದ್ರೆ ರೀಸನ್ ಇಲ್ದೆ ಅಂತ ಹೋಗಲ್ಲ ಅವನು.
ಗೈಸ್ ನಮ್ ಕಾರು ನಾನು ನಿಮ್ಗೆ ತೋರಿಸಿದ್ನಲ್ಲ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಬಂಪರ್ ಎಲ್ಲ ಹೊಡೆದೋಯ್ತು ಅಂತ ಹೇಳಿದ್ನಲ್ಲ ಅದೀಗ ನನಗೆ ಗೊತ್ತಾಯ್ತು ನಮ್ಮ ಅಪ್ಪನೇ ಹೊಡೆದಾಕಿರೋದು. ಹೆಂಗಂದ್ರೆ ಊರ್ಗ್ ಹೋಗ್ತಿರೋ ಟೈಮಲ್ಲಿ ನೀರು ರೋಡ್ ಎಲ್ಲ ಫುಲ್ ಹಳ್ಳದಿನ ಇತ್ತು ಗೊತ್ತಾ, ಅವಾಗ ನಿಮ್ ಕೆಳಗಡೆ ಒಂದ್ ಇಳಿಸ್ತೆ ಟಣ್ ಅಂತ. ಬಚಾವಾದೆ ನಾನೆಲ್ಲ ಗುರು, ನಾನ್ ಬಚಾವಾದೆ. ಅಮ್ಮ ದೇವ್ರ ಕಣಮ್ಮ, ನನ್ ಪಾಲಿನ ದೇವ್ರ ಕಣಮ್ಮ. ಹಿಂದೆಗಡೆ ಟಚ್ ಆಯ್ತು, ಹಿಂದೆ ಎಲ್ಲ ಮುಂದೆ ಟಚ್ ಆಗಿದ್ದು. ಗೈಸ್ ಶಿಸ್ತಿನ ಹೋಟೆಲ್ಗೆ ಹೋಗ್ತಾ ಇದ್ವಿ ಇವತ್ತು. ಫಸ್ಟ್ ಟೈಮ್ ಡಾಬಾಗ್ ಬಂದಿದ್ವಿ ರೆಸ್ಟೋರೆಂಟ್ಗೆ. ಅವ್ರ ಅಪ್ಪ ಬೈದಿರೋದ್ರಿಂದ ಮುಖನ ಒಳ್ಳೆ ಹೆಂಗ್ ಮಾಡ್ಕೊಂಡವನಂದ್ರೆ ಸರಿಯಾಗಿ ಬೈದ್ಬಿಟ್ಟವ್ರ ಪಾಪ ನನಗೆ. ಏನ್ ಬೈದ್ರು? ಫೋನ್ ಮಾಡಿಲ್ಲ ಅಂತ ಬೈದಿದ್ದ. ಅವ್ರು ಹೊಡೆದ್ರ ಅದಕ್ಕೆ ನಾನು ಹೊಡಿಬೇಕು. ಇಷ್ಟು ತಿನ್ನೋಣ ಅಂತ ಬಂದ್ವಿ, ಫುಲ್ ಫಿಲ್ ಆಗ್ಬಿಟ್ಟೈತೆ, ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದೀವಿ. ಇವತ್ತು ತುಂಬಾ ಜನ ಬಂದ್ಬಿಟ್ಟವ್ರೆ. ಫ್ಯಾಮಿಲಿ ಪ್ಲೇಸಲ್ಲಿ ಜಾಗ ಕಮ್ಮಿ, ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡ್ತಾ ಇದೀವಿ. ನೋಡಿ 5 ನಿಮಿಷ ರೆಸ್ಟ್ ಮಾಡ್ತಾ ಇದೀವಿ. ಅವರೆಲ್ಲರೂ ಒಂದು ಸ್ವಲ್ಪ ಜನ ಖಾಲಿ ಆದ್ಮೇಲೆ ನಾವು ಕೂತ್ಕೊಳ್ಳೋದು. ಗೈಸ್ ಇದು 4 ಸೀಟು, ಅದು 6 ಸೀಟು. ಈಗ 6 ಸೀಟ್ ಸಿಗೋವರೆಗೂ ಇಲ್ಲಿ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇದೀವಿ. 6 ಸೀಟ್ ಸಿಕ್ಕಿದ ತಕ್ಷಣ ಹೊಂಟೋಗ್ಬಿಡ್ಬೇಕು. ನಮ್ಮ ರೈಟ್ ಸೈಡಲ್ಲಿ ಕೂತಿರೋರು 3, 6, 12, 18 ಜನ ಒಂದೇ ಫ್ಯಾಮಿಲಿ ಅಂತ. ಇಲ್ಲಿ ಹೆಂಗಂದ್ರೆ ಅಂಕಲು ನಮ್ಮ ಅಪ್ಪ ಇಂಟರ್ನ್ಯಾಷನಲ್ ಲಂಡನ್ ಟ್ರಿಪ್ ಅಂತೀನಿ, ಸಾರಿ ಬ್ರ್ಯಾಂಡು ತಗೊಳಕ್ಕೆ ಅವ್ರು ಕಾಯ್ತಿದ್ದಾರೆ. ನಾನು ಲಾಲಿಪಾಪ್ ತಿನ್ನೋದು, ಬಿರಿಯಾನಿ ತಿನ್ನೋ ಕಾಯ್ತಿದ್ದೀನಿ. ಇವಳು ಐಸ್ ಕ್ರೀಮು, ಗಡ್ಬಡ್ಡು, ಸ್ಯಾಂಡ್ವಿಚು ಇಂಥ ತಿನ್ನೋ ಕಾಯ್ತಿದ್ದಾನೆ. ಚಿರನ್ ತಿನ್ನಕ ಅವನು ಐಸ್ ಕ್ರೀಮ್, ಜ್ಯೂಸು, ಒಟ್ಟಿನಲ್ಲಿ ಕಾಯ್ತಾ ಇದಾರೆ. ಎಲ್ಲ ಸೀಟ್ ಮಾತ್ರ ಸಿಗ್ತಾ ಇಲ್ಲ. ಗೈಸ್ ಆಗ್ಲಿಂದ ಹುಡುಕ್ತಾ ಇದೀವಿ. ಅಲ್ಲೊಂದ್ಸಲಿ ಕೂತ್ಕೊಂಡಿದ್ವಿ, ಇಲ್ಲಿ ಕೂತ್ಕೊಳಕ್ ಬಂದಿದೀವಿ. ಇದೇನಾ ಫಿಕ್ಸಾ? ಇದೆ, ಈ ಟೇಬಲ್ ಫಿಕ್ಸ್. ಇವಾಗ ಫೈನಲಿ ಒಂದು ಟೇಬಲ್ ಸಿಕ್ಕೈತೆ, ಕೂತ್ಕೊಂಡು ತಿಂತಾ ಇದೀವಿ. ನನಗೇನಂದ್ರೆ ನನಗೊಂದು ಅಭ್ಯಾಸ ಏನಂದ್ರೆ, ನಾನು ಎಲ್ಲೇ ಒಂದು ಟೇಬಲ್ ಹೋದ್ರೂ ನಮ್ಮ ಅಮ್ಮನ ಪಕ್ಕ ಕೂತ್ಕೋತೀನಿ. ನಾನು ಎಲ್ಲೇ ಒಂದು ಹೋಟ್ಲಿಗೆ ಹೋದ್ರೆ ತಿನ್ನಕ್ಕೆ ನಮ್ಮ ಅಮ್ಮನ ಪಕ್ಕನೇ ಕೂತ್ಕೊಳ್ಳೋದು. ನಾವಮ್ಮ ಹೆಂಗಿದ್ರು ಒಂದು ಅರ್ಧಂಬರ್ಧ ಪೀಸ್ ತಿಂತಾರೆ, ಅವಾಗ ನನಗೆ ಹಾಕ್ತಾರೆ ಅಂದ್ಬಿಟ್ಟು. ನಾವಮ್ಮ ತಿನ್ನೋದೇ ಒಂದು ಅರ್ಧಂಬರ್ಧ, ಅದ್ರಲ್ಲಿ ನನಗೆ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಏನ್ಮಾ ಅಮ್ಮ ಎಷ್ಟು ಹೊಟ್ಟೆವರಿ ಅಮ್ಮ. ನಮ್ಮಪ್ಪ ಗೈಸ್ ಹೊಸ ಸ್ಪೆಕ್ಸ್ ತಗೊಂಡವ್ರೆ, ಅದನ್ನ ಹಾಕೊಂಡವ್ರೆ, ಸಖತ್ ಕಾಣಿಸ್ತವ್ರೆ. ನಮ್ಮ ಅಮ್ಮಂಗೆ ಹೊಟ್ಟೆವರಿ. ಅಮ್ಮ 49 ವರ್ಷ ಆದ್ರೂ ಅಮ್ಮ ಏನ್ ಗೊತ್ತಾ, ಇಲ್ಲಿ ನೋಡು ಅಮ್ಮ, ಇಲ್ಲಿ ನೋಡು ಅಮ್ಮ, ಇಲ್ಲಿ ನೋಡಮ್ಮ, ನಿಮಿಷ ಇಲ್ಲಿ ನೋಡಮ್ಮ. 45 ವರ್ಷ ಆಗಿದ್ರು ಕೂಡ ಒಳಗಡೆ ಜೆಲಸಿ, ಪೊಸೆಸಿವ್ನೆಸ್ ಬಿಟ್ಟಿಲ್ಲ ಅಮ್ಮ. ನಮ್ಮ ಚೋಟಮ್ಮರಿಗೆ ಹೊಟ್ಟೆ ನೋವು ಬಂದಿರೋದ್ರಿಂದ, ಹೊಟ್ಟೆ ನೋವು ಅವಳಿಗೆ ಬಂದಿತ್ತು 2 ಡೇಸು, ಅದಕ್ಕೆ ಏನು ತಿನ್ನೋಂಗಿಲ್ಲ ಅಂತ ಹೇಳಿದ್ವಿ. ಇವಾಗ ಏನೇನು ಬರುತ್ತೋ ಅದೆಲ್ಲ ಬಂದಾದ್ಮೇಲೆ ಅವಳಿಗೆ ತಿನ್ನೋಂಗಿಲ್ಲ, ನೀವು ಬರೀ ಚಪಾತಿ ತಿನ್ಬೇಕು ಅಂತ ಎಲ್ಲರೂ ಮಾತುಕತೆ ಐತೆ. ಸೊ ನೋಡೋಣ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಇಸ್ ಪಾಪ ಅವ್ರ ಅಪ್ಪ ಬೈದಿರೋದ್ರಿಂದ ಮುಖ ಯಾಕೋ ಹಿಂಗೆ ಮಾಡ್ಕೊಂಡಿದ್ಯಾ ಅಂಕಲ್? ಏನ್ ಅಂಕಲ್ ನೀವು ಯಾಕೆ ಅಂಕಲ್ ಬೈದ್ರಿ? ಅವನೇನಾರು ಸಪ್ಪು ಕೂತ್ಕೊಂಡ್ಬಿಟ್ರೆ ಚಿರು ಹಿಂಗಿರ್ಬಾರ್ದು ಅಂತಾರೆ. ಲೆಮನ್ ಚಿಕನ್ ಎಲ್ರಿಗೂ 2 ಪೀಸ್ ಆಗ್ತಾ ಇದೀನಿ. ಹಾಕೋ 2 ಪೀಸ್ ಕೊಡು. ಎಲ್ಲೈತೆ ಹಾಕೊಳ್ಳೋದು? 2 ಪೀಸ್ ಹಾಕೋತಾರೆ ಗೈಸ್. ಅವ್ರಿಗೆ 2 ಪೀಸು ಆಯ್ತು. ಇಲ್ಲಿ ನಮ್ಮ ಅಮ್ಮಗೊಂದು 2 ಪೀಸು, ಈ ಕಡೆ 2 ಪೀಸು. ಇದು ಬುಚ್ಚಿ ಕೊಟ್ಬಿಡ. ಏಯ್ ಕೊಡಿ ನಿಮಿಷ. ನೀನು ಹಾಕಿಡಿಲ್ವಾ ನಿಮ್ಮ ನಿಂಗೆ? ಓಕೆ ಡನ್ ಗೈಸ್. ಇವಾಗ ನನಗೆ ಎಷ್ಟು ಪೀಸು? ಸಾಗರ ದಾಚೆಯ ಏನ ಕ್ಯಾ ಹುआ है? कुछ नहीं, बैठ सुम्ने बैठ. ಎಲ್ರಿಗೂ ಲೆಮನ್ ಚಿಕನ್ನು. ಆ್ಯಂಡ್ ನಮ್ಮ ಚೋಟ ಮರಿ ತಿನ್ನೋ ಆಗಿಲ್ಲ, ಬಿಕಾಸ್ ಅವಳಿಗೆ ಹೊಟ್ಟೆ ನೋವು ಬಂದಿದಂತೆ, ಅದಕ್ಕೆ ಅವಳಿಗೆ ತಿನ್ನೋ ಆಗಿಲ್ಲ. ಅವಳಿಗೆ ಚಪಾತಿ ತರಿಸಿದ್ವಿ. ಚಪಾತಿ ಎಲ್ಲ ತರಿಸಿದ ಅವಳಿಗೆ ಬರೀ ಚಪಾತಿ ಮತ್ತೆ ಒಂದು ಏನಂಕಲ್ ಅದು ಇದು ಚಟ್ನಿ ಅಲ್ವಾ? ಚಪಾತಿ ಚಟ್ನಿ ಅಂತ. ಇನ್ನು ಮಿಕ್ಕಿದ್ದು ಈಗ ಏನೇನು ಬರುತ್ತೋ ಬಿರಿಯಾನಿ. ನೋಡಿ ಇದು ಬಂತು. ಕೊಡೋಣ, ಈ ಕಡೆಗೆ ಕೊಡೋಣ. ಆ ಕಡೆಗೆ ಏನು ಬೇಡ ಹೋಗೋದು. ಚಪಾತಿ ಇಡೋಣ. ತಲೆ ಬೇರೆ ತಿರ್ತೈತಾ ಹಾಕಂಗಾರೆ ಚಪಾತಿನೂ ಕ್ಯಾನ್ಸಲ್ ಹಾಕ ಬೇಡ. ಗೈಸ್ ಲೆಟ್ಸ್ ಇಟ್. ಅವಳಿಗೆ ಹೊಟ್ಟೆ ನೋವು ಬಂದ್ರೂ ಕೂಡ ಚಿಕನ್ ಇಂಪಾರ್ಟೆಂಟ್. ಹೌದೌದು, ಚಿಕನ್ ಈಸ್ ಮೋರ್ ಇಂಪಾರ್ಟೆಂಟ್. ಹಾಸ್ಪಿಟಲ್ ಅವ್ರಿಗೆ 5,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್. ಗೈಸ್ ಆಲ್ಮೋಸ್ಟ್ ತಿಂದಿದ್ದೆಲ್ಲ ಮುಗೀತು. ಅಣ್ಣ ಇವಾಗ ಐಸ್ ಕ್ರೀಮ್ ಹೇಳ್ತಾನೆ. ಯಾವ ಐಸ್ ಕ್ರೀಮ್ ಹೇಳ್ತಾನೆ ಅಂದ್ರೆ, ನೀನ್ ಹೇಳ್ತೀನಿ, ನಾನು ಹೇಳ. ಹನಿಮೂನ್ ಐಸ್ ಕ್ರೀಮ್. ಓ ಅಕ್ಕ, ಏನೋ ಸಮಸ್ಯೆ ಇದೆ ಇಲ್ಲಿ. ಇದು ಹನಿಮೂನ್ ಸ್ಪೆಷಲ್ ಅಂತೆ, ಇದು RK ಸ್ಪೆಷಲ್ ಅಂತೆ. ಇದಕ್ಕೂ ನಂಗೆ ಡಿಫ್ರೆನ್ಸ್ ಏನಂತ ಗೊತ್ತಿಲ್ಲ. ಇಲ್ಲಿ ವೆನಿಲಾ ಹಾಕೋರೆ, ಪಿಸ್ತಾ ಹಾಕೋರೆ, ಇದು ಪಿಂಕು. ಇಲ್ಲಿ ವೆನಿಲಾ, ಗ್ರೀನು, ಪಿಂಕು.
ಅದ್ರ ಮೇಲೆ ಇಷ್ಟು ಇದಿಷ್ಟು ಗೊತ್ತಾಯ್ತಾ ನಿಂಗೆ? ಎರಡೂ ಒಂದೇನೆ. ಕೇಳಿಸ್ಕೊಳ್ಳಿ. ಎರಡು ಜಡೆ ಎಳೆದು ಕೇಳು ಲೋ ಯಮ ಇಲ್ಲಿ ನೋಡಮ್ಮ, ಇಲ್ಲಿ ಎರಡು ಜಡೆಯನ್ನು ಕರೆಕ್ಟ್ ಬಿಡು. ನಾನು ಕೂಗೋದು ಚಟವಲ್ಲದೆ. ಏನೋ ಚಟ್ಟಿ ಕೇಳಿಸ್ಬಿಡ್ತಾನೆ, ಆಡಿ ಆಡಿ ಎಲ್ರು ಚಟ್ಟಿ ಕೇಳಿಸ್ಬಿಡ್ತಾನೆ. ಇವನಿಗೆ ಎಜುಕೇಶನ್ ಮಿನಿಸ್ಟರ್ ಯಾರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಎಜುಕೇಶನ್ ಮಿನಿಸ್ಟರ್ ಯಾರು ಅಂದ್ರೆ ಸಿದ್ದರಾಮಯ್ಯ ಅಂತೆ. ಇನ್ನೊಬ್ರು ಯಾರು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅಂತೆ. ತಲೆ ಕೆಟ್ಟು ನಾನು ಸರಿ ಗಮಕೋಬೇಕು. ಅಣ್ಣ ಆಮೇಲೆ ನಾನು ಮಲಗ್ಬೇಕಾದ್ರೆ ಹೇಳಿ ನೀನು. ಏನು ಗೊತ್ತಿಲ್ಲ. ಇರಿ ಅವ್ನ ಇವಾಗ ಸರಿಗಮಪ್ಪ ಹೋಯ್ತಾನೆ. ಹಾ ಕಮನ್, ಸರಿಗಮಪ್ಪ ರೆಡಿ ಆಯ್ತಾನೆ. ಐಸ್ ಕ್ರೀಮ್ ತಿಂತ ಆಡು. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ನಿಳ ಹುಡುಕಿ ಹೃದಯ. ಅಷ್ಟೇ ನಿಲ್ಲಿಸ್ಕೊತಿಲ್ಲ ಗೈಸ್, ಅಷ್ಟೇ ಅಷ್ಟೇ ಗೈಸ್. ತಿಂದಿದ್ದೆಲ್ಲ ಮುಗೀತು, ವಾಪಸ್ ಮನೆಗೆ ಹೊಡ್ತಾ ಇದೀವಿ. ಅಬ್ಬಾ ಇವನ್ಗೆ ಯಾರೋ ಸರಿಯಾಗಿ ಕುಡಿಸ್ಬಿಟ್ಟವ್ರು. ಇವನ್ಗೆ ಆ ಪೆಪ್ಸಿಲಿ ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ಬಿಟ್ಟವ್ರು ಇವನ್ಗೆ. ಆಡಿದ ಸಾಂಗ್ನ 20 ಸಲ ಆಡ್ತಾವ. ನನಗೂ ಕೇಳಿ 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 ಸಾಕಾಗೋಯ್ತು. ಆ ಸಾಂಗ್ಗೆ ನನಗೆ ಬಯಟ್ ಆಗ್ಬಿಟ್ಟೈತೆ. ಆ ರೇಂಜ್ಗೆ ಬಯಟ್ ಮಾಡಿಸ್ಬಿಟ್ಟ ನನ್ನ. ಬಾಬಾ 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 ಬಾ ಗೈಸ್, ಟೈಮ್ ಬಂದ್ಬಿಟ್ಟು 11:30 ಹತ್ತತ್ರ ಆಗ್ತಿದೆ. ಈಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ 12 ಗಂಟೆಗೆ ಭವಿತವ್ರ ಅಮ್ಮಗೆ ಕೇಕ್ ಕಟ್ ಮಾಡಿಸ್ಬೇಕು. ನಾಳೆ ಬೇರೆ ಬೇರೆ ಕೆಲಸ ಎಲ್ಲ ಇದ್ಬಿಡುತ್ತೆ. ಇವತ್ತೇ ಮಾಡಿಸಿದ್ರೆ ಬೆಸ್ಟ್ ಅಂತ ಅನ್ಕೊಂಡು ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಊಟ ಊಟ ಊಟ. ಯಾರು ಫಸ್ಟ್ ವಿಶ್ ಮಾಡಿದ್ರು? ನಾನೇ. ಏ ಒಂದ್ ನಿಮಿಷ ಫಸ್ಟ್ ಅಲ್ವಾ, ಫಸ್ಟ್ ಅಲ್ವಾ, ಫಸ್ಟ್ ಅಲ್ವಾ ಅವಳು? ಫಸ್ಟ್ ಅಲ್ವಾ? ಫಸ್ಟ್ 12 ನೀನ್ ಹೇಳ್ತಾನ. ಕರೆಕ್ಟ್ ಆಗಿ ಫೋನಲ್ಲಿ ಅಲಾರಾಮ್ ಇಟ್ಕೊಂಡಿದ್ದೆ. ಕರೆಕ್ಟ್ ಆಗಿ ಆಫ್ ಮಾಡಿದ ತಕ್ಷಣ ಮಮ್ಮಿ ವಿಶ್ ಮಾಡಿದ್ದೆ. ನಮ್ ವಾಚ ಅದಿಲ್ಲ ಬಿಡಿ, ಅದು ಇಲ್ಲಿ ಇಲ್ಲಿ ನೋಡಿ, ನಮ್ ವಾಚ್ ಇಲ್ಲ ಐತೆ. ಫಸ್ಟ್ ವಿಶ್ ಅಲ್ವಾ ನೀನು? ಫಸ್ಟ್ ವಿಶ್. ಐ ಸೂಪರ್ ಮಾ, ಬರ ಸೂಪರ್. ಓದ್ ಬ್ಲಾಗ್ ಅಲ್ಲಿ ನೀವು ಚಿರಂತಕ್ ಸ್ಪ್ರೇ ಹೊಡ್ತಿದ್ ನೋಡಿದ್ರಿ. ನನಗೆ ಇನ್ನೊಂದ್ಸಲ ಎಕ್ಸ್ಟ್ರಾ ಹೊಡ್ತಿದ್ದ. ಇವಾಗ ಅವನಿಗೆ ಕೊಡ್ತೀನಿ ನೋಡಿ. ಶುಭ ದಿನಕ್ಕೆ ಸಂತೋಷದ ಉಡುಗೊರೆ. ಯಾ ಡನ್ ಡನ್. ಹಾ to you, happy birthday to you, happy birthday. ನಗುತ್ತಾ ನಗುತ್ತಾ ಹಾ ತಿನ್ನಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹೆಲ್ಮೆಟ್ ಹಾಕೋ ಬಂದಾನೆ. ನನ್ ಕಂಡ್ರೆ ಎಷ್ಟು ಭಯ ಗೊತ್ತಾಗೈತಿ, ಎಲ್ರಿಗೂ ಭಯ, ಸಿಕ್ಕಾಪಟ್ಟೆ ಭಯ ನನ್ ಕಂಡ್ರೆ. ಭಯ ಅಲ್ವಾ? ಹಾ ಬಾಬಾ ಬಾಬಾ ಹಂಗೆ ನೋಡು, ಹಂಗೆ ಈ ಕಡೆ ನೋಡು. ಬಾಬಾ ಬಾಬಾ
ಅಂಕಲ್ ಗ್ಯಾಪ್ ಅಲ್ಲಿ ಕೊಟ್ಬಿಟ್ರಿ ಅಲ್ಲ ಅಂಕಲ್ ಗ್ಯಾಪ್ ಅಲ್ಲಿ ಕೊಟ್ಬಿಟ್ರು. ನೈಟ್ ಕೇಕ್ ಕಟ್ ಮಾಡ್ಬಿಟ್ಟು ಹಂಗೆ ಪಟ್ ಅಂತ ಮಲ್ಕೊಂಡ್ಬಿಟ್ವಿ. ಹೆವಿ ಟೈರ್ಡ್ ಇತ್ತು, ಅದಕ್ಕೋಸ್ಕರ ಮಲ್ಕೊಂಡ್ಬಿಟ್ವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಯಾವಾಗಲೂ ಪ್ರತಿ ಸಲಿನೂ ಹೇಳ್ತಿರ್ತೀನಿ, ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ಸರ್ಪ್ರೈಸ್ ಮಾಡಿ, ಆಮೇಲೆ ಖುಷಿ ಪಡಿಸಿ, ಆ್ಯಂಡ್ ಚೂಸ್ ದ ರೈಟ್ ಪರ್ಸನ್ ಹೂ ಡಿಸರ್ವ್ ಇಟ್. ಅವ್ರಿಗೆ ಮಾತ್ರ ಮಾಡಿ ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಗಾಯ್ಸ್, ಬಾಯ್. ನಾಳೆ ಯಾವ ಬ್ಲಾಗ್ ಬರುತ್ತೆ ಕಾಯ್ತಾರೆ.